300 ವರ್ಷಗಳು ಕಳೆದ ನಂತರ ಮತ್ತೆ ಬಂದಿದೆ ಬೇಡಿಕೆಗಳನ್ನು ಈಡೇರಿಸುವ ಮಹಾಶಿವರಾತ್ರಿ. ಇದಕ್ಕೆ ತ್ರಿಕೋನ ಶಿವರಾತ್ರಿ ಎನ್ನಬಹುದು. ಶಿವರಾತ್ರಿಯ ಶುಭ ಮುಹೂರ್ತದಲ್ಲಿ ನಾವು ಹೇಳುವ ಉಪಾಯವನ್ನು ಮಾಡಿಕೊಳ್ಳಿ. ಇಡೀ ವರ್ಷ ನೀವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಣ, ಸಂಪತ್ತು, ಆರೋಗ್ಯ, ದೇವಾನುದೇವತೆಯ ಆಶೀರ್ವಾದವು ನಿಮ್ಮದಾಗುತ್ತೆ. ಇಂಥ ಕುತೂಹಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಶಂಭೋ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವರ್ಷ ಮಹಾಶಿವರಾತ್ರಿ 2024 ಮಾರ್ಚ್ 8 ರಾತ್ರಿ 9:57ಕ್ಕೆ ಆರಂಭವಾಗಿ ಮರುದಿನ ಮಾರ್ಚ್ 9 ಸಾಯಂಕಾಲ 6:17ಕ್ಕೆ ಮುಕ್ತಾಯವಾಗುತ್ತೆ. ಮತ್ತು ಮಹಾಶಿವರಾತ್ರಿಯ ಪೂಜೆ ಶುಭ ಮುಹೂರ್ತ ರಾತ್ರಿ 12 ಗಂಟೆ 7 ನಿಮಿಷದಿಂದ 12 ಗಂಟೆ 56 ನಿಮಿಷದವರೆಗೂ ಇರುತ್ತೆ. ಸರ್ವಾರ್ಥ ಸಿದ್ಧಿಯೋಗ 300 ವರ್ಷಗಳ ನಂತರ ಕೂಡಿ ಬಂದಿದೆ. ಇದರ ಸಮಯ ಬೆಳಗ್ಗೆ 6 ಗಂಟೆ 38 ನಿಮಿಷದಿಂದ 10 ಗಂಟೆ 40 ನಿಮಿಷದವರೆಗೂ ಇರುತ್ತೆ. ಇಂಥ ಸಮಯದಲ್ಲಿ ನೀವು ಮಹಾದೇವನಲ್ಲಿ ಮನಸ್ಪೂರ್ವಕವಾಗಿ ನಿಮಗೆ ಏನು ಬೇಕು ಅನ್ನೋದು ಮನಸ ಇಚ್ಛೆಯಂತೆ ಪ್ರಾರ್ಥನೆ ಮಾಡಿಕೊಂಡ್ರೆ ಮಹಾಶಿವನು ನಿಮಗೆ ತಥಾಸ್ತು ಅನ್ನುವುದು ಖಚಿತ. ಶಿವರಾತ್ರಿಯ ದಿನ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತಿಳಿಸ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಸ್ತವನ್ನು ನೋಡಿ ಕಂದು ಬಣ್ಣದ ಗೋಮಾತೆಗೆ ನಮಸ್ಕಾರ ಮಾಡಿಕೊಂಡು ನೀವು ಮತ್ತು ನಿಮ್ಮ ಮನೆಯನ್ನು ಶುದ್ಧ ಮಾಡಿ, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಭಿಷೇಕ ಮಾಡಿ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಗಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ಅಭಿಷೇಕ ಮಾಡಿದ ನಂತರ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ಫಟಿಕ ಶಿವಲಿಂಗ ನಿಮ್ಮ ಮನೆಯಲ್ಲಿ ಇದ್ದರೆ ಇದು ಅತ್ಯಂತ ಶ್ರೇಷ್ಠ ಮತ್ತು ಇದರಲ್ಲಿ ಶಿವನ ಶಕ್ತಿ ಇರುತ್ತೆ ಅಂತ ಪೂರ್ವಿಕರ ನಂಬಿಕೆ. ಮತ್ತೊಂದು ಪಾದರಸ ಶಿವಲಿಂಗ. ಇದು ಪುರಾಣ ಗ್ರಂಥಗಳ ಪ್ರಕಾರ ಶಿವನ ಭಾಗದಿಂದ ಹುಟ್ಟಿಕೊಂಡಿದೆ. ಈ ಶಿವಲಿಂಗ ನಿಮ್ಮ ಮನೆಯಲ್ಲಿದ್ದರೆ ಸಾಕ್ಷಾತ್ ಮಹಾಶಿವನೇ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾನೆ. ಈ ಪಾದರಸ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ದೋಷ, ಪಾಪ, ತೊಂದರೆಗಳಿದ್ದರೆ ಪರಿಹಾರವಾಗುತ್ತೆ. ಇದನ್ನು ಶ್ರದ್ಧಾ, ಭಕ್ತಿ ಮತ್ತು ಯಾವುದೇ ದುರಾಲೋಚನೆ ಇಲ್ಲದೆ ಪೂಜಿಸಿದರೆ ಜಗತ್ತಿನಲ್ಲಿ ನಿಮ್ಮ ಖ್ಯಾತಿ, ಯಶಸ್ಸು, ಆರೋಗ್ಯ, ಸಂಪತ್ತು, ಜ್ಞಾನ ಹೆಚ್ಚಾಗುತ್ತದೆ ಎಂದು ಬ್ರಹ್ಮ ಪುರಾಣದಲ್ಲಿ ನಂಬಿಕೆ ಇದೆ. ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವ ಒಂದೊಂದು ವಸ್ತುವಿಗೂ ಒಂದೊಂದು ಅರ್ಥವಿದೆ. ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದ್ರೆ ನಿಮ್ಮ ಜೀವನದ ಕಷ್ಟಗಳು ದೂರವಾಗುತ್ತೆ. ಮತ್ತು ತುಪ್ಪದ ಅಭಿಷೇಕ ಮಾಡೋದ್ರಿಂದ ದೈಹಿಕ ದೋಷಗಳಿದ್ರೆ ದೂರವಾಗುತ್ತೆ. ಮೊಸರಿನ ಅಭಿಷೇಕ ಮಾಡಿಸಿದ್ರೆ ನೀವು ಆರ್ಥಿಕವಾಗಿ ಸದೃಢರಾಗ್ತೀರಾ. ಕಬ್ಬಿನ ಹಾಲಿನ ಅಭಿಷೇಕ ಮಾಡಿದ್ರೆ ಶ್ರೀ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ಅನ್ನಲಾಗುತ್ತೆ. ಮತ್ತು ಹಾಲಿನ ಅಭಿಷೇಕ ಮಾಡಿಸಿದ್ರೆ ನಿಮ್ಮ ಮನಸ್ಸಿನಲ್ಲಿ ಬರುವ ಕೆಟ್ಟ ಆಲೋಚನೆಗಳು ದೂರವಾಗ್ತವೆ. ಈ ಒಂದೊಂದು ಪದಾರ್ಥ ಅಭಿಷೇಕ ಮಾಡಿಸುವಾಗ ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಎಂದ್ರೆ ಬಿಲ್ಪತ್ರೆ ಅಂತ ಎಲ್ರಿಗೂ ಗೊತ್ತು. ಇದನ್ನ ಶಿವನಿಗೆ ಅರ್ಪಿಸಲೇಬೇಕು. ಇದು ಇಲ್ಲ ಅಂದ್ರೆ ಶಿವನಿಗೆ ಮಾಡುವ ಪೂಜೆ ಪೂರ್ಣವಾಗುವುದಿಲ್ಲ. ಬಿಲ್ಪತ್ರೆಯಲ್ಲಿ 3 ಎಲೆಗಳಿರುತ್ತವೆ. ಯಾಕೆಂದ್ರೆ ಇದು ಮುಕ್ಕಣ್ಣನ 3 ಕಣ್ಣು ಇದ್ದ ಹಾಗೆ. ಇದರ ಸಂಕೇತ ಆಯುಧಗಳು ಮತ್ತು ತ್ರಿಶೂಲ ಎನ್ನಲಾಗುತ್ತೆ. ಹಾಗೂ ಈ 3 ಎಲೆಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರುತ್ತಾರೆ ಎಂದು ಪುರಾಣಗಳಲ್ಲಿ ನಂಬಿಕೆ ಇದೆ. ಹಾಗಾಗಿ ನೀವು ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸದೇ ಇರಬೇಡಿ. ಹೀಗೆ ಮಾಡುವುದರಿಂದ ಶಿವನು ಸಂತೋಷದಿಂದ ನಿಮ್ಮ ಮನದ ಬೇಡಿಕೆಯಂತೆ ಮಹಾದೇವನು ಆಶೀರ್ವಾದ ಮಾಡ್ತಾನೆ. ಮತ್ತು ಶಿವನಿಗೆ ಸಂಬಂಧಿಸಿದ ಮಂತ್ರ ಇದನ್ನು ಪೂಜೆಯ ಸಮಯದಲ್ಲಿ ಪಠನೆ ಮಾಡಿ. ಹೇಗೆ ಅಂದ್ರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಾಮಿವ ಬಂದಿನಾನ್ ಮೃತ್ಯುರ್ಮುಕ್ಷಿಯ ಮಾತೃತಾತ್ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಶಿವರಾತ್ರಿಯ ಜಾಗರಣೆ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಇದರಿಂದ ಶಿವನು ಸಂತೋಷದಿಂದ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತಾನೆ. ಮತ್ತೆ ಮುಂದೆ ನಡೆಯುವ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ.
ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.